ಹಾಯ್ ಎಲ್ರಿಗೂ ನಮಸ್ಕಾರಗಳು. ಎ ಹೆಲ್ತಿ ರೆಸಿಪಿ .8 ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ವಿಶೇಷವಾದ ಅಡುಗೆಯೊಂದಿಗೆ ಬಂದಿದ್ದೇನೆ ನೋಡಿ. ಇದನ್ನು ನಮ್ಮ ಊರ ಕಡೆ ಎಲ್ಲ ಪುಳಿ ಇಂಜಿ ಅಂತಾರೆ. ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಇದನ್ನು ಹುಳಿ ಶುಂಠಿ ಅಂತ ಕೂಡ ಹೇಳ್ಬೋದು. ನೋಡಿ ಎಂಥ ಬ್ಯೂಟಿಫುಲ್ ರೆಸಿಪಿ. ನೀವು ಅನ್ನದ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತಗೊಳ್ಬೇಕು. ತುಂಬ ಸೊಗಸಾದ ಒಂದು ಏನು ಹೇಳೋದು, ಇದಕ್ಕೆ ಗೊಜ್ಜು ಅಂತಲೇ ಹೇಳ್ಬೋದು, ಅಥವಾ ಇದಕ್ಕೆ ಮಾಮೂಲಿ ಹೇಳೋದೇ ಹುಳಿ ಶುಂಠಿ ಅಥವಾ ಪುಳಿ ಇಂಜಿ ಅಥವಾ ಶುಂಠಿ ಕರಿ ಅಥವಾ ಇಂಜಿ ಕರಿ ಅಂತ. ಇದನ್ನು ಹಾಗೆ ನೋಡಿ ಬಿಡಬೇಡಿ, ದಯವಿಟ್ಟು ಮನೆಯಲ್ಲಿ ಮಾಡಬೇಕು, ಸವಿಬೇಕು. ಹಾಗೆ ನನಗೆ ಹೇಳಿದ್ದು ಹೇಗಿದೆ ಅಂತ. ಅಂಥ ಒಂದು ರುಚಿಯಾದ ಖಾರವಾದ ಹುಳಿ ಖಾರ ಸ್ವೀಟ್ ಎಲ್ಲ ಸೇರಿದ ಒಂದು ಬ್ಯೂಟಿಫುಲ್ ರೆಸಿಪಿ. ನಿಮಗೆ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಗೊಂಡ್ರು 20 ದಿವಸ ಇದನ್ನು ಫ್ರಿಜ್ಜಲ್ಲಿಟ್ಟು ತಿನ್ಬೋದು. ಈಗ ನಾವು ಮಾಡಿ ಇಡ್ತೀವಲ್ವ, ಇಟ್ಟ ಮೇಲೆ ಒಂದು 4 ಅವರ್ ಬಿಟ್ಟು ತಿನ್ನಲಿಕ್ಕೆ ಶುರು ಮಾಡಬೇಕು. ಯಾಕಂದರೆ ಈಗ ಬಿಸಿ ಬಿಸಿ ಇರುವಾಗ ಒಂದು ಸಣ್ಣ ಒಂದು ಏನು ಹುಳಿ ಕಹಿಯ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. 4 ಅವರ್ ಬಿಟ್ಟು ತಿಂದರೆ ಅದರ ಸರಿಯಾದ ಸಂಪೂರ್ಣವಾದ ಟೇಸ್ಟ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಮನೇಲಿ ಮಾಡಬೇಕು, ತುಂಬ ಸುಲಭ ಇದೆ. ಇದರಲ್ಲಿ ಕೆಲಸ ಒಂದೇ, ಶುಂಠಿ ಕಟ್ ಮಾಡೋದು ಮಾತ್ರ, ಬಾಕಿ ಎಲ್ಲ ಈಸಿ ಕೆಲಸ. ಹಾಗೆ ನಾನು ಹೇಳ್ಕೊಡ್ತೀನಿ ಇವತ್ತು. ಅದನ್ನು ಪ್ರತಿಯೊಂದನ್ನು ನೋಟ್ ಮಾಡಿ ಮನೆಯಲ್ಲಿ ಹೀಗೆ ಮಾಡಬೇಕು. ಹಾಗೆ ನಾವು ನೋಡಿ ಬರುವ. ಈಗ ಹುಳಿ ಶುಂಠಿಗೆ ನಾನು 300 ಗ್ರಾಮಷ್ಟು ಶುಂಠಿ ತಗೊಂಡಿದ್ದೇನೆ. ಇದನ್ನು ನಾನು ಬ್ರಷ್ ಹಾಕಿ ಇದರ ಮಣ್ಣು ತೆಗೆದೆ. ಯಾಕೆಂದರೆ ನಾವು ಎಷ್ಟೇ ಸ್ಕಿನ್ ತೆಗೆದ್ರೂ ಅದರ ಮಣ್ಣು ಫಸ್ಟ್ ತೆಗೆದು ತೊಳೆದಿಟ್ಟಿರಬೇಕು. ಈಗ ಇದನ್ನು ಸ್ಕಿನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ಮತ್ತೊಂದು ಸಲ ತೊಳೆದ್ರೆ ಸಾಕಾಗುತ್ತೆ. ಯಾಕಂದರೆ ಶುಂಠಿಯಲ್ಲಿ ಬಹಳ ಈ ಮಧ್ಯ ಎಲ್ಲ ಮಣ್ಣು ಕೂತಿರುತ್ತಲ್ವ, ಅದನ್ನೆಲ್ಲ ಸರಿಯಾಗಿ ತೊಳಿಬೇಕು ಮೊದಲು. ಈಗ ಸ್ಕಿನ್ ಮಾಡ್ಕೊಂಡು ಬರ್ತೇನೆ. ಈಗ ಎರಡನೇದಾಗಿ ಶುಂಠಿನ ಡೀಪಾಗಿ ಸ್ಕಿನ್ ತೆಗೆದು ಈ ಥರ ತೊಳೆದಿಡಬೇಕು. ನೋಡಿ, ಈ ಥರ ಬರಬೇಕು ಶುಂಠಿ. ಯಾಕೆಂದರೆ ಸ್ವಲ್ಪ ಡೀಪಾಗಿ ತೆಗಿಬೇಕು, ಮಣ್ಣಡಿಯಲ್ಲಿ ಆಗೋದಲ್ವ. ಈಗ ಇದನ್ನು ತುಂಬ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಬರಬೇಕು. ಈಗ ಹುಳಿ ಶುಂಠಿ ಅಥವಾ ಶುಂಠಿ ಕರಿಗೆ ಅಥವಾ ಇಂಜಿ ಕರಿಗೆ ನಾನಿಲ್ಲಿ ತಗೊಂಡಿರುವ ಸಾಮಗ್ರಿಗಳು ನೋಡಿ. ಚಿಕ್ಕದಾಗಿ ಕಟ್ ಮಾಡಿರುವ ಶುಂಠಿ, ಆಮೇಲೆ 10-15 ಹಾಕ್ಬೋದು ಸಾಂಬಾರು ಈರುಳ್ಳಿ, ಅದೆಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಒಂದು ಸಣ್ಣ ಹಿಡಿ ಕರಿಬೇವು ಸೊಪ್ಪು, ಹಾಗೆ 3 ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿನ ಹಾಕ್ಬೋದು. ಒಂದು 5ರಷ್ಟು ನಾನು ಮೀಡಿಯಮ್ ಖಾರ ಇರುವ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕಬೇಕು. ಒಂದು ಸಣ್ಣ ಸ್ಪೂನಲ್ಲಿ, ತುಂಬ ಸಣ್ಣ ಸ್ಪೂನಲ್ಲಿ ಅರಿಶಿನ ಪುಡಿ, ಹಾಗೆ ಮೀಡಿಯಮ್ ಸ್ಪೂನಲ್ಲಿ ಚಿಲ್ಲಿ ಪುಡಿ ಅಥವಾ ಮೆಣಸಿನ ಪುಡಿ ತಗೊಂಡಿದ್ದೇನೆ. ಒಂದು ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕುದಿಯುವ ನೀರಲ್ಲಿ ಹಾಕಿ ಈಗ ಕಿವುಚಿ ಸೋಸಿಟ್ಟಿದ್ದೇನೆ. ಹಾಗೆ ಇದರಲ್ಲಿ ಒಂದು 50-60 ಗ್ರಾಮು ಬೆಲ್ಲ ಇದೆ. ಸರಿಯಾಗಿ ನೋಡಿ ನಾನು ಈಗ ಏನೆಲ್ಲ ತಗೊಂಡಿದ್ದೇನೆ ಅಂತ. ಇನ್ನೊಂದು ಉಪ್ಪು ಮಾತ್ರ ನಾವು ಆ್ಯಡ್ ಮಾಡಿದರೆ ಅಷ್ಟು ಸಾಮಗ್ರಿಗಳಿಂದ ಮಾಡುವಂತಹ ಒಂದು ಶುಂಠಿ ಕರಿ ಅಥವಾ ಇಂಜಿ ಕರಿ. ಇದು ಸಾಮಾನ್ಯವಾಗಿ ಕಾಸರಗೋಡಿಂದ ಕನ್ಯಾಕುಮಾರಿವರೆಗೆ ಮಾಡ್ತಾರೆ, ಮತ್ತು ಇನ್ಯಾರು ಮಾಡ್ತಾರೆ ಗೊತ್ತಿಲ್ಲ. ಈ ಕೆಡದಂತೆಲ್ಲ ಒಂದು 10 ದಿನ 15 ದಿನ ಎಲ್ಲ ಇಡ್ಬೋದು. ಉಪ್ಪಿನಕಾಯಿ ಇಟ್ಟಾಗೆ ಫ್ರಿಜ್ಜಲ್ಲಿ ಇಡ್ಬೋದು. ಹಾಗೆ ಇವಾಗ ನಾನು ತೋರಿಸ್ಕೊಡ್ತೇನೆ ಇದನ್ನು ಹೇಗೆ ಮಾಡೋದು ಅಂತ. ಬಾಣಲಿ ಬಿಸಿಯಾದಾಗ ಮೊದಲು 2-2.5 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ತಗೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೇನೆ, ನೀವು ಯಾವ ಎಣ್ಣೆ ಬೇಕಾದರೂ ತಗೊಳ್ಳಿ. ಬಾಣಲಿಯಲ್ಲಿ ಒಂಚೂರು ನೀರಿತ್ತು ಅಂತ ಅನಿಸುತ್ತೆ, ಆಗ ತಟಪಟ ಅಂತ ಆಯ್ತದು. ಈಗ ಶುಂಠಿನ ಹಾಕಿ ರೆಡ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಶುಂಠಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಹಾಗಾಗಿ ಪಕ್ಕದಲ್ಲೇ ನಿಂತ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಇಲ್ಲಾಂದರೆ ಸೀದು ಹೋದರೆ ಕಹಿ ಬರ್ಬೋದು. ಶುಂಠಿ ಫ್ರೈ ಆಗ್ತಾ ಬರುವಾಗ ಅಷ್ಟು ಶುಂಠಿ ಎಷ್ಟು ಕಮ್ಮಿ ಆಯಿತು ನೋಡಿ. ಇನ್ನೂ ರೆಡ್ ಆಗಬೇಕು, ಸೀದು ಹೋಗಬಾರ್ದು, ಅಷ್ಟೇ ರೆಡ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾದರೂ ಮಾಡಿ, ಒಟ್ಟಲ್ಲಿ ಪಕ್ಕದಲ್ಲೇ ನಿಂತಿರಬೇಕು. ಇದರ ಮೇನ್ ವಿಷಯ ಅಷ್ಟೇ. ಒಂಚೂರು ಸೀದು ಹೋಯ್ತು ಅಂದ್ರೂ ಕಹಿ ಬಂದೇ ಬಿಡುತ್ತೆ. ಹಾಗೆ ನಾವು ಮೆಣಸಿನ ಪುಡಿ ಎಲ್ಲ ಹಾಕುವಾಗ ಸ್ಟವ್ ಫುಲ್ಲು ಆಫ್ ಮಾಡಿರಬೇಕು.
ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ರಸಮ್ ಅನ್ನಕ್ಕೆ, ಮೀನು ಸಾರು ಅನ್ನಕ್ಕೆ, ಒಂದು ಸೈಡ್ ಡಿಶ್ಶಾಗಿ. ಈಗ ಈರುಳ್ಳಿಯನ್ನು ಹಾಕುವ ನಾವು. ಈಗ ಈರುಳ್ಳಿಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಡುವ. ನೋಡಿ, ಇದು ಕೂಡ ಫ್ರೈ ಆಗಬೇಕು. ಈಗ ನಾವು ತೆಗೆದಿಟ್ಟ ಒಂದೊಂದು ಸಾಮಗ್ರಿಗಳನ್ನು ಹಾಕಬೇಕು. ನೋಡಿ, ಕರಿಬೇವು ಸೊಪ್ಪು ಆಯಿತಾ, ಆಮೇಲೆ ಬ್ಯಾಡಗಿ ಮೆಣಸು, ಆಮೇಲೆ ಹಸಿಮೆಣಸಿನಕಾಯಿ. ಇದನ್ನೆಲ್ಲ ಫ್ರೈ ಮಾಡಬೇಕೀಗ. ಈಗ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ, ಚಿಕ್ಕ ಸ್ಪೂನ್. ಈಗ ಸ್ಟವ್ನ ಆಫ್ ಮಾಡಬೇಕು, ಯಾಕಂದರೆ ಇದು ಸೀದು ಹೋಗಬಾರ್ದು. ನಮ್ಮ ಅರಿಶಿನ ಪುಡಿ ಹಾಕುವ. ಹಾಗೆ ನಾವು ತೆಗೆದಿಟ್ಟ 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ದೇನೆ, ಯಾಕಂದರೆ ಬಾಣಲಿ ತುಂಬ ಬಿಸಿ ಇದೆ ಅಲ್ವ, ಸೀದು ಹೋದರೆ ಹೋಯಿತು. ಹಾಗೆ ಮಿಕ್ಸ್ ಮಾಡಿ ಎಲ್ಲವನ್ನು. ಮಿಕ್ಸ್ ಮಾಡಿದ ನಂತರ ಸ್ಟವ್ ಉರಿಸಿ ಸಿಮ್ಮಲ್ಲಿ ಇಟ್ಬಿಡಿ. ಈಗ ನಾವು ಬೆಲ್ಲದ ಪೀಸ್ ಹಾಕಬೇಕು ಮತ್ತು ಹುಳಿ ನೀರೆಲ್ಲ ಹಾಕಬೇಕಲ್ಲ. ಹಾಗೆ ಈಗ ನೋಡಿ, ಹುಳಿ ನೀರು ಹಾಕುವ. ಈಗ ಈ ಫ್ಲೇಮಲ್ಲಿ ಇಡಿ. ಕೊನೆಯಲ್ಲಿ ಪುಡಿ ಮಾಡಿದ ಬೆಲ್ಲವನ್ನು ಕೂಡ ಹಾಕುವ. ಬೆಲ್ಲ ಕರಗುವವರೆಗೆ ಇದನ್ನು ಹೈ ಫ್ಲೇಮಲ್ಲಿಟ್ಟು ಕದಡಿಸ್ತಾ ಇರಬೇಕು. ಈಗ ಕೊನೆಯಲ್ಲಿ ನಾವು ಹಿಂಗನ್ನು ಸೇರಿಸಬೇಕು. ನಿಮಗೆ ಹಿಂಗೆ ಇಷ್ಟ ಇಲ್ಲ ಅಂದರೆ ಹಾಕಲಿಕ್ಕೆ ಹೋಗಬೇಡಿ. ಹಿಂಗೆ ಸೇರಿಸಿದ್ರೇ ಒಂದು ಚಿಟಿಕೆ ಅಥವಾ 1.5 ಚಿಟಿಕೆ ಅಷ್ಟು ಹಾಕಿ ಸಾಕು. ಇವಾಗ ಇದನ್ನು ಒಂದು 2 ನಿಮಿಷ ಹೀಗೆ ಸ್ವಲ್ಪ ಗಟ್ಟಿಯಾಗೋ ತನಕ ಈಗ ಕುದಿಸುವ. ಈಗ ನಮ್ಮ ಹುಳಿ ಶುಂಠಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಮನೇಲಿ ಎಲ್ಲರೂ ಮಾಡಿ ನೋಡಿ. ಒಂದು 10-15 ದಿವಸ 20 ದಿವಸದವರೆಗೆ ಇದು ಫ್ರಿಜ್ಜಲ್ಲಿ ಇಡ್ಬೋದು. ಇದು ಹೇಗೆ ಅಂದರೆ, ನಾವು ರಸಮನ್ನ ತಗೊಳ್ಳುವಾಗ ಉಪ್ಪಿನಕಾಯಿ ಥರ 1 ಸ್ಪೂನು, ಆಮೇಲೆ ಮೀನು ಸಾರು ಅನ್ನ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೀರು ದೋಸೆ ಕೂಡ ಇದನ್ನು ತಗೊಳ್ಬೋದು. ನೋಡಿ ಇಷ್ಟು ಈ ಥರ ಆಗುವಾಗ ಈಗ ಬಂದ್ ಮಾಡಬೇಕು. ಹಾಗೆ ನನ್ನ ಈ ಒಂದು ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪ್ರತಿಯೊಂದು ಅಡುಗೆಯನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಹೊಸ ಅಡುಗೆಯೊಂದಿಗೆ, ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್. ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ. ಟಾಟಾ ಒನ್ಸ್ ಅಗೈನ್.